ಹಾಯ್ ವೀಕ್ಷಕರೇ, ಕರಡಿ ಕಿಚನ್ನಿಗೆ ಸ್ವಾಗತ. ನಾನು ನಿಮಗೆ ಇವತ್ತೊಂದು ಮೊಟ್ಟೆದು ಫ್ರೈ ಮಾಡೋದು ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಫಿಶ್ ಮೊಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಮ್ಯಾಗಿನೇಟ್ ಮಾಡಿಟ್ಕೋಬೇಕು. ಅರಿಶಿನ ಹಾಕಿಬಿಟ್ಟು ಫಸ್ಟು ಫಿಶ್ ಮೊಟ್ಟೆನ ಮ್ಯಾಗಿನೇಟ್ ಮಾಡಿ ಇಟ್ಕೋಬೇಕು. ಇವಾಗ ನಾನು ಮಾಡಿಟ್ಟಿದ್ದೀನಿ ಫಿಶ್ ಮೊಟ್ಟೆನ. ಅರಿಶಿನ ಹಾಕಿಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡಬೇಕು. ಫಿಶ್ ಮೊಟ್ಟೆಗೆ ಈ ಥರ ಉಪ್ಪು ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೋಬೇಕು. ಆಮೇಲೆ ಗ್ಯಾಸ್ ಮೇಲೆ ಒಂದು ಚಿಕ್ಕದೊಂದು ಬಾಣಲೆ ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ನಮ್ಮ ಮನೆಯಲ್ಲಿ. ಇವಾಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನು ಆಯಿಲ್ ಹಾಕಿ. ಕೊಬ್ಬರಿ ಎಣ್ಣೆ 1 ಸ್ಪೂನ್ ಹಾಕಬೇಕು. ಕೊಬ್ಬರಿ ಎಣ್ಣೆ ನಂತರ ಚಿಕ್ಕದಾಗಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಿಗೆ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು ತುಂಬ ದೊಡ್ಡ ಗಡ್ಡೆ ಹಾಕ್ಬೋದು, ಯಾಕಂದರೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಫಿಶ್ ಎಗ್ಗು ಈರುಳ್ಳಿ ಜಾಸ್ತಿನೇ ಹಾಕ್ಬೋದು, ಏನು ಕಡಿಮೆ ಸ್ವಲ್ಪ ಏನು ಬೇಕಾಗಿಲ್ಲ, ಜಾಸ್ತಿನೇ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ದಪ್ಪ ಗಡ್ಡೆ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಕಡಿಮೆ ಇದೆ ಮೊಟ್ಟೆ. ಅದಕ್ಕೆ ಒಂದು ಮೀಡಿಯಮ್ ಗಾತ್ರ, ಒಂದು ಲೆಮನ್ ಗಾತ್ರದ್ದು ಇದು ಈರುಳ್ಳಿ ಹಾಕ್ತಿದ್ದೀನಿ ನಾನು. ಇವಾಗ ಈರುಳ್ಳಿನ ಫ್ರೈ ಮಾಡ್ತಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ತಿದ್ದೀನಿ. ಅದನ್ನು ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಫ್ರೈ ಮಾಡ್ತಾ ಇದ್ದೀನಿ. ನಂತರ ಸ್ವಲ್ಪ ಹೀಗೆ ಫ್ರೈ ಮಾಡಿ ಬ್ರೌನಿಷ್ ಆದಮೇಲೆ ಸ್ವಲ್ಪ ಕರಿ ಲೀವ್ಸ್ ಹಾಕ್ತಿದ್ದೀನಿ, ಕರಿಬೇವಿನ ಎಲೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಮ್ಯಾಗಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಫಿಶ್ ಎಗ್ಗು, ಅದನ್ನು ಇವಾಗ ಈರುಳ್ಳಿಗೆ ಸೇರಿಸ್ತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹೀಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇರಿ. ಹಾಗೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಆಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ಹೀಗೆ ಫ್ರೈ ಮಾಡ್ತಾಯಿರಿ. ಸ್ವಲ್ಪ ಇದೇ ಥರ ಫ್ರೈ ಮಾಡ್ತಾಯಿರಿ. ಸ್ವಲ್ಪ ಅದು ನೀರು ಸ್ವಲ್ಪ ಹಾಕಿ ಸಾಕು. ಅದು ಬೇಯೋರು, ಅದಕ್ಕೇನು ತುಂಬ ನೀರು ಇರಿಸೋಲ್ಲ. ಅದು ಸ್ವಲ್ಪನೇ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸಬೇಕು. 5 ನಿಮಿಷ ಬೇಯಿಸ್ಬಿಟ್ಟು ಸ್ವಲ್ಪ ಹುಳಿ ರಸ ಹಾಕ್ತಿದ್ದೀನಿ. ಮತ್ತು ಹುಳಿ ಬೇಕಲ್ವಾ, ಇಲ್ಲ ಅಂದರೆ ಸ್ವಲ್ಪ ಸ್ಮೆಲ್ ಬಂದುಬಿಡತ್ತೆ. ಹುಳಿ ರಸ ಹಾಕ್ತಿದ್ದೀನಿ. ಹುಳಿ ರಸ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು. ಸ್ವಲ್ಪ ಚಿಲ್ಲಿ ಪೌಡರ್, ಖಾರದ ಪೌಡ್ರ್ ಹಾಕ್ತಿದ್ದೀನಿ. ಕೆಂಪು ಖಾರದ ಪೌಡ್ರು, ಚಿಲ್ಲಿ ಪೌಡರು, ಒಣಮೆಣಸು ಪುಡಿ, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿ, ಹೀಗೆ 2 ನಿಮಿಷ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಮಸಾಲ ರೆಡಿ ಆಯಿತು. ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.